ಇಟ್ಸ್ ಅ ವೆಡ್ನೆಸ್ಡೇ ಮಾರ್ನಿಂಗ್. ಬೆಳಗ್ಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದೆ ಅಂತ ಹೇಳಿ ನಮ್ಮನೆ ಹತ್ರ ಇರೋ ಪಾರ್ಕಿಗೆ ವಾಕಿಂಗ್ ಹೋಗಿದ್ದೆ. ನಾನು ರೆಡಿ ಆಗೋಷ್ಟರಲ್ಲಿ ನಮ್ಮ ಮಕ್ಕಳು ಸಹ ಎದ್ದಿದ್ರು. ಸೊ ಹಾಗಾಗಿ ಅವ್ರನ್ನೂ ಸಹ ಕರ್ಕೊಂಡು ಪಾರ್ಕಿಗೆ ವಾಕಿಂಗ್ ಹೋಗಿದ್ದೆ. ನಾನು ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವ್ರು ಹೇಗೋ ಸೈಡಲ್ಲಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಬರಬೇಕಾದ್ರೆ ನಾವು ಕಾಫಿ ಕುಡ್ಕೊಂಡು ಅವ್ರಿಗೆ ಮಾತ್ರ ಇಡ್ಲಿ ತಿನ್ನಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 8:30 ಆಗಿತ್ತು. ಹೇಗಿದ್ದರೂ ಮಕ್ಕಳದ್ದು ಟಿಫನ್ ಆಗಿತ್ತು. ಸೊ ನಮಗೆ ಮಾತ್ರ ನಾನು ಬೇಗ ಬೇಗ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡೆ. ಅಷ್ಟರಲ್ಲಿ ನಮಗೆ ಇನ್ನೂ ಒಂದು ಪ್ಲ್ಯಾನ್ ಆಯಿತು. ಅದೇನು ಅಂತ ಹೇಳಿದ್ರೆ ಟೆಂಪಲ್ಗೆ ಹೋಗಬೇಕು ಅಂತ. ತುಂಬ ದಿನಗಳಿಂದ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊತಾನೆ ಇದ್ವಿ. ಬಟ್ ಯಾಕೋ ಟೈಮೇ ಆಗ್ತಾ ಇರಲಿಲ್ಲ. ಸೊ ಇವತ್ತು ನಾವು ಹೋಗ್ತಿರೋ ದೇವಸ್ಥಾನ ಯಾವುದು ಅಂದರೆ ಅದು ಮುಕ್ತಿನಾಗ ದೇವಸ್ಥಾನ. ಈ ದೇವಸ್ಥಾನ ಬ್ಯಾಂಗ್ಳೂರಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ. ಇದ್ರ ಹಿಸ್ಟ್ರಿ ಏನಂತ ಹೇಳಿದರೆ 1999ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಇದನ್ನು ನಿರ್ಮಾಣ ಮಾಡಿದ್ರಂತೆ. ಅಂದರೆ ಒಂದು ಸಲ ಅವರು ಜಮೀನು ಕಡೆ ಹೋದಾಗ ಅವ್ರಿಗೆ ಒಂದು 16 ಅಡಿಗಿಂತ ಹೆಚ್ಚು ಉದ್ದವಾಗಿರೋ ಹಾವು ಕಾಣಿಸ್ಕೊಂತಂತೆ. ಸೊ ಆ ಹಾವೇ ಕನಸಲ್ಲಿ ಬಂದು ಅವ್ರಿಗೆ ನಾನು ನಿನ್ಗೆ ಎಲ್ಲಿ ಕಾಣಿಸ್ಕೊಂಡೋ ಅಲ್ಲೇ ನನಗೆ ಟೆಂಪಲ್ನ ನಿರ್ಮಾಣ ಮಾಡುವಂತ ಕೇಳ್ಕೊತಂತೆ. ಸೊ ಹಾಗಾಗಿ ಅವರು ಈ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನಾಗದೋಷಗಳಿಗೆ ಪರಿಹಾರ ಮಾಡಿಕೊಡ್ತಾರೆ ಮತ್ತು ಎಲ್ಲ ಥರ ಕಾಯಿಲೆಗಳಿಗೂ ಆಯುರ್ವೇದಿಕ್ ಔಷಧಿ ಸಹ ಕೊಡ್ತಾರೆ. ಆಯುರ್ವೇದಿಕ್ ಔಷಧಿ ತೊಗೋಬೇಕು ಅಂತ ಹೇಳಿದರೆ ಮೊದಲೇ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿರಬೇಕು. ಈ ವಿಷಯ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.